ಪುಟ್ಟಕ್ಕನ ಮಕ್ಕಳು ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋ ಮೂಲಕ ನೋಡೋಣ. ಮೊದಲಿಗೆ ಸಹನಾ ಅವರು ಹೋಟೆಲ್ ಹತ್ರ ಕೆಲಸವನ್ನು ಮಾಡ್ತಾ ಇರ್ತಾರೆ ಹೋಟೆಲಲ್ಲಿ. ಆಗ ಅವರ ಹೋಟೆಲ್ ಮುಂದೆನೇ ಒಂದು ಹುಡುಗ ಬಂದು ತಲೆ ಸುತ್ತಿ ಬೀಳ್ತಾನೆ. ಸಹನಾ ಅವರು ಇದನ್ನು ನೋಡಿಬಿಟ್ಟು ಓಡೋಗಿ ಆ ಹುಡುಗನ್ನ ಹೆಬ್ಬರಿಸ್ಬಿಟ್ಟು ಚೇರ್ ಹಾಕಿ ಚೇರ್ ಮೇಲೆ ಕುಂಡ್ರಿಸ್ತಾರೆ. ಮತ್ತೆ ತಿಂಡಿ ತರ್ತೀನಿ ತಿಂತೀನಪ್ಪ ಅಂತ ಕೇಳ್ತಾರೆ. ಆಗ ಆ ಹುಡುಗ ನನಗೆ ತಿಂಡಿ ಬೇಡ, ನನಗೆ ಕೆಲಸ ಬೇಕು, ಈ ಚೋಟು ನೋಡೋಕ್ಕೆ ಚಿಕ್ಕದಾಗೆ ಇರ್ಬೋದು ಆದರೆ ಸ್ವಾಭಿಮಾನ ಜಾಸ್ತಿ ಇದೆ, ನನಗೆ ಕೆಲಸ ಕೊಟ್ರೇ ನಾನು ತಿಂಡಿ ತಿಂತೀನಿ ಅಂತ ಹೇಳ್ತಾನೆ. ಆಗ ಸಹನಾ ಅವರು ಸರಿ ನಾನು ಕೆಲಸ ಕೊಡ್ತೀನಿ, ನೀನು ಫಸ್ಟು ತಿಂಡಿ ತಿನ್ನು ಅಂತ ಹೇಳ್ತಾರೆ. ಹುಡುಗ ತಿಂಡಿ ತಿಂತಾ ಇರಬೇಕಾದ್ರೇ ಮತ್ತೆ ಸಹನಾ ಅವರು ನಿಂದು ಯಾವ ಊರಪ್ಪ ಅಂತ ಕೇಳ್ತಾರೆ. ಆಗ ಹುಡುಗ ಹೇಳ್ತಾನೆ, ಬಸ್ಸಲ್ಲಿ ಕಂಡಕ್ಟ್ರು ನಂದು ಯಾವ ಊರು ಅಂತ ಹೇಳಿ ಟಿಕೆಟ್ ಕೊಡ್ತಾರಲ್ಲ, ಆ ರೀತಿ ನೀವು ಕೆಲಸ ಕೊಡಬೇಕು ಅಂತ ಅಂದರೆ ನಾನು ಯಾವ ಊರು ಅಂತ ಹೇಳಬೇಕಾ ಅಂತ ಕೇಳ್ತಾನೆ. ಆಗ ಸಹನಾ ಸರಿ ಬಿಡು ಏನು ಹೇಳ್ಬೇಡ, ನೀನೀಗ ತಿಂಡಿ ತಿನ್ನು ಅಂತ ಹೇಳಿ ಹುಡುಗನಿಗೆ ಹೇಳ್ತಾರೆ. ಮತ್ತು ಈ ಕಡೆ ನಂಜಮ್ಮ ಅವರು ವಸು ಅವರ ಶ್ರೀಮಂತವನ್ನು ತಮ್ಮ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಯಾಕೆ ಅಂತ ಅಂದರೆ ಈಗ ಬಂಗಾರಮ್ಮವರು ನಂಜಮ್ಮವ್ರ ಮನೆ ವಸ್ಲು ಸಹ ತುಳಿಯೋದಿಲ್ಲ ಅಂತ ಮಾತನ್ನು ಕೊಟ್ಟಿರ್ತಾರೆ, ನಂಜಮ್ಮ ಅವ್ರ ಬಳಿ ಹೇಳಿರ್ತಾರೆ. ಈ ಒಂದು ಕಾರಣದಿಂದ ಈಗ ಇಲ್ಲಿ ಫಂಕ್ಷನನ್ನು ಇಟ್ಕೊಂಡ್ರೆ ಹೇಗಿದ್ದರೂ ಬಂಗಾರಮ್ಮ ಬರಲ್ಲ, ಒಂದು ವೇಳೆ ಬಂದರೂ ಸಹ ಕೊಟ್ಟಿದ್ದ ಮಾತಿಗೆ ತಪ್ಪಿದಂಗೆ ಆಗುತ್ತೆ, ಹಾಗೆ ನನ್ನ ಮುಂದೆ ತಲೆ ತಗ್ಗಿಸ್ತಾರೆ ಅಂತ ಹೇಳಿ ಪ್ಲ್ಯಾನನ್ನು ಮಾಡಿಬಿಟ್ಟು ಈಗ ನಂಜಮ್ಮ ಅವರು ವಸು ಅವರ ಶ್ರೀಮಂತವನ್ನು ಇಟ್ಕೊಂಡಿರ್ತಾರೆ. ಮತ್ತು ಬಂಗಾರಮ್ಮ ಅವರು ಸಹ ನಾನು ಈ ಒಂದು ಫಂಕ್ಷನ್ಗೆ ಬರೋದಿಲ್ಲ ಸ್ನೇಹ, ನೀವಿಬ್ಬರೇ ಹೋಗಿ ಬರ್ರಿ ಅಂತ ಹೇಳ್ತಾರೆ. ಆಗ ಸ್ನೇಹ ನಾನು ಸಹ ಬರಲ್ಲ ಅತ್ತೆ, ನೀವು ಬಂದ್ರೇ ನಾನು ಹೋಗ್ತೀನಿ, ನಿಮ್ಮ ಮರ್ಯಾದೆ ಹೋದರೆ ನನ್ನ ಮರ್ಯಾದೆನೂ ಹೋದಂಗೆ ಅಂತ ಹೇಳಿ ಹೇಗೋ ಒಪ್ಪಿಸ್ಬಿಟ್ಟು ಬಂಗಾರಮ್ಮ ಅವ್ರನ್ನ ನಂಜಮ್ಮ ಅವರ ಮನೆಗೆ ಅಂದರೆ ವಸು ಶ್ರೀಮಂತಕ್ಕೆ ಬಂಗಾರಮ್ಮವ್ರನ್ನ ಕರ್ಕೊಂಬರ್ತಾರೆ. ಬಂಗಾರಮ್ಮರು ಬಂದಿದ್ದು ನೋಡಿ ವಸುಗೆ ಹಾಗೆ ನಂಜಮ್ಮಂಗೆ ಹಾಗೆ ತುಂಬ ಮುಖ್ಯವಾಗಿ ರಾಧಾಗೆ ತುಂಬಾ ಗಾಬರಿ ಆಗುತ್ತೆ, ತುಂಬಾ ಶಾಕ್ ಆಗುತ್ತೆ ಅಂತಲೇ ಹೇಳ್ಬೋದು. ವಸು ಅವರು ಬಂಗಾರಮ್ಮ ಅವರು ಬಂದಿದ್ದು ನೋಡಿಬಿಟ್ಟು ಹತ್ಕೊಂಡೇ ಕಣ್ಣಲ್ಲಿ ನೀರು ಹಾಕ್ಕೊಂಡೇ ಬಂಗಾರಮ್ಮ ಅವ್ರ ಬಳಿ ಹೋಗ್ಬಿಟ್ಟು ಅವ್ವ ನೀನು ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ವ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಬಂಗಾರಮ್ಮರು ಸುಮ್ಮನಿರು ವಸು, ನೀನು ಈ ಟೈಮಲ್ಲಿ ಹೇಳಬಾರ್ದು, ನಿನ್ನ ಕಣ್ಣಲ್ಲಿ ನೀರು ಬಂದರೆ ನಿನಗೆ ಇವತ್ತು ನಿನ್ನ ಶ್ರೀಮಂತದ ದಿನ ಯಾರಾದರೂ ಕಣ್ಣಲ್ಲಿ ನೀರು ಹಾಕ್ತಾರ ಹೇಳವ್ವ, ಸುಮ್ಮನಿರು, ನನ್ನ ಮಕ್ಕಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಈ ಬಂಗಾರಮ್ಮ ಎಲ್ಲ ಕಡೆನೂ ಗೆಲ್ಬೋದು, ಎಲ್ಲ ಕಡೆನೂ ತಲೆ ಎತ್ಕೊಂಡು ಓಡಾಡ್ಬೋದು, ಆದರೆ ತನ್ನ ಮಕ್ಕಳ ವಿಚಾರ ಅಂತ ಬಂದಾಗ ತಪ್ಪು ಮಾಡದೇ ಇದ್ರೂ ಸಹ ತಲೆ ಬಾಗ್ತಾಳೆ. ಅದೇ ರೀತಿ ನಾನೀಗ ನನ್ನ ಮಗಳಿಗೋಸ್ಕರ ನಾನು ತಲೆಬಾಗಿ ಬಂದಿದ್ದೀನಿ. ನಂಜಮ್ಮ ಇದರಿಂದ ನಾನು ಸೋತೆ ಅಂತ ನೀನು ಅಂದ್ಕೊಂಬೇಡ, ಈಗಲೂ ಸಹ ನಾನು ಗೆದ್ದೇ ಇದ್ದೀನಿ, ಆದರೆ ನಿನ್ನ ಪ್ರಕಾರ ನಾನು ತಲೆ ಬಾಗಿದ್ದೀನಿ, ನಾನು ತಪ್ಪು ಮಾಡಿ ತಲೆ ಬಾಗಿಲ್ಲ, ನನ್ನ ಮಗಳಿಗೋಸ್ಕರ ನಾನು ತಲೆ ಬಾಗಿ ಬಂದಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಮತ್ತು ಸ್ನೇಹ ಅವರು ರಾಧಾ ಬಳಿ ಹೋಗ್ಬಿಟ್ಟು ಅಯ್ಯೋ ನೀನು ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಸಹ ಯಾವುದು ವರ್ಕೌಟ್ ಆಗ್ತಾನೇ ಇಲ್ಲ ರಾಧಾ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೀನು ಪ್ಲ್ಯಾನ್ ಮಾಡು ಅಂತ ಹೇಳಿ ನಗ್ತಾ ಇರ್ತಾರೆ. ಇದನ್ನು ನೋಡಿ ರಾಧಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ, ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ. ಮತ್ತು ಈ ಕಡೆ ಪಲ್ಲವಿ ಅವರು ಈಗ ಒಂದು ಗೇಮನ್ನು ಆಡೋಣ ಅಂತ ಹೇಳಿಬಿಟ್ಟು ನಿಮಗೆ ಹೆಣ್ಣು ಮಗು ಬೇಕಾ ಅಥವಾ ಗಂಡು ಮಗು ಬೇಕಾ, ಯಾರಿಗೆ ಯಾವ ಮಗು ಇಷ್ಟ ಅಂತ ಹೇಳಿ ನೀವು ಬಂದು ವೋಟಿಂಗನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಗ ಒಬ್ಬೊಬ್ಬರನ್ನೇ ಸಾಲಾಗಿ ಕರೀತಾರೆ. ಫಸ್ಟು ಬಂಗಾರಮ್ಮರು ಬರಬೇಕು ಅಂತ ಬಂಗಾರಮ್ಮವ್ರನ್ನ ಕರೀತಾರೆ. ಆಗ ಬಂಗಾರಮ್ಮರು ಹೋಗಿಬಿಟ್ಟು ಹೆಣ್ಮಗು ಮತ್ತು ಗಂಡು ಮಗು ಇಬ್ಬರು ಕಡೆಯೂ ಟಿಕ್ ಹಾಕ್ತಾರೆ, ರೈಟ್ ಮಾರ್ಕನ್ನು ಹಾಕ್ತಾರೆ. ಆಗ ಮತ್ತೆ ಬಂಗಾರಮ್ಮರು ಹೇಳ್ತಾರೆ, ನನಗೆ ಯಾವ ಮಗು ಆದರೂ ಸರಿನೇ, ಒಟ್ಟಿನಲ್ಲಿ ಆರೋಗ್ಯವಾಗಿ ಹುಟ್ಟಿದ್ರೆ ಅಷ್ಟೇ ಸಾಕು, ಗಂಡಾದರೆ ಏನು ಹೆಣ್ಣಾದರೆ ಏನು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಪಲ್ಲವಿ ಅವರು ನಂಜಮ್ಮ ಅವ್ರಿಗೆ ಬರಬೇಕು ಅಂತೇಳಿ ನಂಜಮ್ಮ ಅವ್ರನ್ನ ಕರೀತಾರೆ. ಆಗ ನಂಜಮ್ಮ ಅವರು ಹೋಗ್ಬಿಟ್ಟು ನಮ್ಮನೆಗೆ ಒಬ್ಬ ವಂಶೋದ್ಧಾರಕ ಬೇಕು, ಏನಂತೀಯ ಪುಟ್ಟಕ್ಕ, ನಾನು ಹೇಳೋದು ಕರೆಕ್ಟೇನಾ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಅವರು ಅದು ನಂಜಮ್ಮ ನೀನು ಹೇಳೋದು ಕರೆಕ್ಟೇ, ಗಂಡು ಮಗು ಆದರೆ ತನ್ನ ತಂದೆ ದುಡಿಯೋ ಸೌಮ್ಯತೆಯನ್ನು ಕಳ್ಕೊಳ್ಳೋ ಅಷ್ಟರಲ್ಲೇ ಗಂಡು ಮಗ ಎದ್ದೊಳ್ತಾನೆ, ಆಗ ಆ ಕುಟುಂಬನ ಪೋಷಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ಪುಟ್ಟಕ್ಕ ಅವರು ಹೇಳ್ತಾರೆ. ಮತ್ತು ಪಲ್ಲವಿ ಅವರು ಈಗ ಪುಟ್ಟಕ್ಕ ಅವರು ಬರಬೇಕು ಅಂತ ಕರೀತಾರೆ. ಪುಟ್ಟಕ್ಕ ಅವರು ಹೋಗ್ಬಿಟ್ಟಿನು ಬಂಗಾರಮ್ಮರು ಯಾವ ರೀತಿ ಟಿಕ್ ಮಾರ್ಕ್ ಹಾಕಿದ್ರೆ ಗಂಡು ಮಗು ಮತ್ತು ಹೆಣ್ಮಗುಗೆ ಅದೇ ರೀತಿ ಪುಟ್ಟಕ್ಕ ಅವರು ಸಹ ಹಾಕ್ತಾರೆ. ಆಗ ನಂಜಮ್ಮ ಅವರು ಹೇಳ್ತಾರೆ, ಏನು ಪುಟ್ಟಕ್ಕ ಬಂಗಾರಮ್ಮ ಮಾಡಿದ ರೀತಿನೇ ನೀನು ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಆಗ ನಂಜಮ್ಮ ಅವರಿಗೆ ಪುಟ್ಟಕ್ಕ ಅವರು ಹೇಳ್ತಾರೆ, ಹೌದು ಹೆಣ್ಮಗು ಆದರೆ ಏನು ಗಂಡು ಮಗು ಆದರೆ ಏನು, ಒಟ್ಟಿನಲ್ಲಿ ಆರೋಗ್ಯವಾಗಿ ಹುಟ್ಟೋ ಮಗು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಬಂಗಾರಮ್ಮರು ಕರೆಕ್ಟಾಗಿ ಹೇಳಿದೆ ಪುಟ್ಟಕ್ಕ, ಆದ್ರೂ ಹೆಣ್ಮಗು ಗಂಡು ಮಗು ಅನ್ನೋದು ಏನು, ಹೆಣ್ಮಗು ಆದರೆ ಈಗ ನೀನು ನಿಮ್ಮನೇಲಿ ಗಂಡಸರೇ ಇರಲಿಲ್ಲ, ನಿನ್ನ ಗಂಡ ಬಿಟ್ಟೋದಾಗ ನೀನು ನಿನ್ನ 3 ಮಕ್ಕಳನ್ನ ಸಾಕಿ ಸಲ್ಲಲಿಲ್ವೇ, ನಿನ್ನ ಮಕ್ಕಳನ್ನ ನೀನೇ ಪೋಷಿಸಲಿಲ್ವೇ, ಅವರಿಗೆ ಒಳ್ಳೆ ಬುದ್ಧಿ ಒಳ್ಳೆ ವಿದ್ಯೆನ ಕೊಟ್ಟಿದೆಯಲ್ಲ ಪುಟ್ಟಕ್ಕ ಅಂತ ಬಂಗಾರಮ್ಮರು ಹೇಳ್ತಾರೆ. ಆಗ ಕಂಠಿ ಅವರು ಸಹ ಹೌದವ್ವ, ನೀನು ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಕುಟುಂಬನ ಪೋಷಿಸಿದೀಯ, ನಮಗೆಲ್ಲ ನೀನೇ ಉದಾಹರಣೆ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಸಹ ಹೌದವ್ವ, ನೀನೇ ಇರಲಿಲ್ಲ ಅಂದರೆ ನಾವು ಇವತ್ತು ಹೀಗಿರ್ತಿದ್ವ, ನಮ್ಮನ್ನೆಲ್ಲ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಂತ ಹೇಳಿ ಸ್ನೇಹ ಅವರು ಸಹ ಹೇಳ್ತಾರೆ. ಆಗ ಮತ್ತೆ ಪಲ್ಲವಿ ಅವರು ಈಗ
ಅಣ್ಣ ಅತ್ತಿಗೆ ಇಬ್ಬರು ಸಹ ಬಂದು ವೋಟ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಇಬ್ಬರು ಹೋಗ್ಬಿಟ್ಟು ಹೆಣ್ಮಗುಗೆ ಟಿಕ್ ಹಾಕ್ತಾರೆ. ಆಗ ಇಬ್ಬರೂ ನಮಗೆ ಹೆಣ್ಮಗುನೇ ಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿಬಿಟ್ಟು ನಂಜಮ್ಮಂಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಮತ್ತು ಈ ಕಡೆ ಸಹನಾ ಅವರ ಹೋಟ್ಲ ಹತ್ರ ಚೋಟು ಮತ್ತು ಸಹನಾ ಅವರು ಕೆಲಸ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಇನ್ಸ್ಪೆಕ್ಟ್ರು ಕೃಷ್ಣಪ್ಪ ಅವರು ಬರ್ತಾರೆ. ಆಗ ನಿನ್ನ ಹೆಸರು ಏನಮ್ಮ ಅಂತ ಕೇಳ್ತಾರೆ. ಆಗ ಸಹನಾ ಅವರು ನನ್ನ ಹೆಸರು ಸಾಧನಾ ಅಂತ ಹೇಳ್ತಾರೆ. ನಿನ್ನ ಹೆಸರು ಸಹನಾ ಅಲ್ವಾ ಅಂತ ಕೇಳ್ತಾರೆ. ಆಗ ಸಹನಾ ಅವರು ಮನಸ್ಸಲ್ಲೇ ನನ್ನ ಸಹನಾ ಅನ್ನೋಳು ನಮ್ಮೂರಲ್ಲಿ ಈಗಾಗಲೇ ಸತ್ತು ತಿಥಿ ಮಾಡ್ತಾ ಇದ್ದಾರೆ. ಈಗ ನಾನು ಸಾಧನಾ ಅನ್ನೋ ಹೆಸರಿಟ್ಕೊಂಡು ಏನಾದರೂ ಸಾಧನೆನ ಯಾಕೆ ಮಾಡಬಾರ್ದು ಅಂತ ಹೇಳಿ, ಇಲ್ಲ ಸಾಹೇಬ್ರೆ ನನ್ನ ಹೆಸರು ಸಾಧನಾನೇ ಅಂತ ಹೇಳ್ತಾರೆ. ಆಗ ಸರಿ ತಗ, ಇದರಲ್ಲಿ ನಿನ್ನ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ, ನಿನ್ನ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ ಅಂತ ಹೇಳ್ತಾರೆ. ಆಗ ಸರಿ ಸಾಹೇಬ್ರೆ ತಿಂಡಿ ಏನು ಕೊಡಲಿ ನಿಮಗೆ ಅಂತ ಕೇಳ್ತಾರೆ. ಆಗ ಕೃಷ್ಣಪ್ಪ ಅವರು ಹೇಳ್ತಾರೆ, ನಿನಗೆ ನನ್ನ ವಯಸ್ಸಿನ ಒಬ್ಬ ತಂದೆ ಇರ್ತಾರೆ ಅಲ್ವಾ, ನನಗೂ ಅಷ್ಟೇ ನಿನ್ನ ವಯಸ್ಸಿನ ಒಬ್ಳು ಮಗಳು ಇದ್ದಾಳೆ ಕಣಮ್ಮ ಅಂತ ಹೇಳ್ತಾರೆ. ಆಗ ಸಹನಾ ಅವರು ಗೋಪಾಲಯ್ಯ ಅವ್ರನ್ನ ನೆನೆಸ್ಕೊಂಡ್ಬಿಟ್ಟು ಮತ್ತೆ ಸಹನಾ ಅವರು ಚೋಟು ಅಪ್ಪ ಹಿಂಗೆ ಒಂದು ತಿಂಡಿ ತಂದುಕೊಡು ಅಂತ ಹೇಳ್ತಾರೆ. ಆಗ ಚೋಟು ತಿಂಡಿ ತಂದು ಕೃಷ್ಣಪ್ಪ ಅವ್ರ ಮುಂದೆ ಇಡ್ತಾರೆ. ಈ ಪೊಲೀಸರು ಮಾತಲ್ಲೇ ಮರಳು ಮಾಡಿಬಿಡ್ತಾರೆ ಎಲ್ಲರೂ. ಬಡವ್ರ ಹತ್ರ ಒಂಥರ ಇರ್ತಾರೆ, ಬಡವ್ರ ಹತ್ರ ಚೆನ್ನಾಗಿ ದುಡ್ಡನ್ನು ಕೀಳ್ತಾರೆ. ಆದರೆ ದೊಡ್ಡವ್ರ ಹತ್ರ ಏನು ಮಾತಾಡ್ದೇ ಸುಮ್ಮನೆ ಇರ್ತಾರೆ. ಅವ್ರಿಗೊಂದು ಇವ್ರಿಗೊಂದು ಮಾಡ್ತಾರೆ. ಈ ಪೊಲೀಸವ್ರ ಬುದ್ಧಿನೇ ಅಷ್ಟು ಅಂತ ಹೇಳಿ ಬೈಕೊತಾ ಇರ್ತಾನೆ. ಆಗ ಇದನ್ನು ಕೇಳಿಸ್ಕೊಂಡಂತಹ ಸಹನಾ, ಚೋಟು ಏನು ಮಾತಾಡ್ತಿದೀಯ ನೀನು ಅಂತ ಹೇಳ್ತಾರೆ. ಆಗ ಕೃಷ್ಣಪ್ಪ ಅವ್ರು ಹೇಳ್ತಾರೆ, ಹೋಗ್ಲಿ ಬಿಡಮ್ಮ, ಅವನೇನೋ ಚಿಕ್ಕ ಹುಡುಗ ಗೊತ್ತಿಲ್ಲದೆ ಮಾತಾಡೋನೆ, ಏನೋ ಮಾಡಿದ್ದೀನಿ ನಿನಗೆ ಅಂತ ಕೇಳ್ತಾರೆ. ಆಗ ಚೋಟು, ಈಗ ತಿಂಡಿ ತಿನ್ನಿ ಸಾಯೋರೆ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಸಂಚಿಕೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.